ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ಚಾಲೆಂಜಿನ 8th ಡೇ. ಸೊ ಹೇಳಿದಾಗೆ ನಾನು ಭಗವದ್ಗೀತೆನ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದರಲ್ಲಿ ಬರುವಂಥ ಮೊದಲನೇ ಅಧ್ಯಾಯ ಬಂದು ಅರ್ಜುನ ವಿಷಾದ ಯೋಗ. ಇದರಲ್ಲಿ ಬರುವಂಥ ಮೊದಲನೇ ಶ್ಲೋಕ ಹೀಗಿದೆ: ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತಾಯುತ್ಸವಃ ಮಾಮಕ ಪಾಂಡವಶೈವ ಕಿಮಕುರ್ವತ ಸಂಜಯ. ಇದರ ಅರ್ಥ, ಧೃತರಾಷ್ಟ್ರ ಸಂಜಯನ ಕೇಳ್ತಾ ಇದ್ದಾನೆ, ಕುರುಕ್ಷೇತ್ರ ಭೂಮಿಯಲ್ಲಿ ಅಂದರೆ ಧರ್ಮಕ್ಷೇತ್ರ ಭೂಮಿಯಲ್ಲಿ ನನ್ನ ಮಕ್ಕಳು ಮತ್ತೆ ಪಾಂಡವರ ಮಕ್ಕಳು ಏನ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾನೆ. ಸೊ ಇದರಲ್ಲಿ ಮೇನ್ ಮೆಸೇಜ್ ಏನು ಅಂತ ಅಂದ್ರೆ, ಲೈಫ್ ಇಟ್ ಸೆಲ್ಫ್ ಎ ಕುರುಕ್ಷೇತ್ರ, ಎ ಬ್ಯಾಟಲ್ ಫೀಲ್ಡ್. ನಾವು ಎವ್ರಿ ಡೇ ನಮ್ಮ ಕನ್ಫ್ಯೂಷನ್ಸ್, ಎಮೋಷನ್ಸ್, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ಗಳ ಜೊತೆ ಹೋರಾಡ್ತಾನೆ ಇರ್ತೀವಿ. ಸೊ ಬಟ್ ಧೃತರಾಷ್ಟ್ರ ಥರ ಟೂ ಮಚ್ ಅಟ್ಯಾಚ್ಮೆಂಟ್ಸ್ ಇದ್ರೆ ನಾವು ಯಾವುದೇ ರೀತಿ ಸತ್ಯನ ನೋಡೋದಕ್ಕಾಗೋದಿಲ್ಲ. ಹಾಗೆ ಇದರಲ್ಲಿ ಲೈಫ್ ಮೆಸೇಜ್ ಏನು ಅಂತ ಅಂದರೆ, ನಾವು ನಮ್ಮ ಲೈಫ್ನ ಧರ್ಮಕ್ಷೇತ್ರ ಅಂತ ಅನ್ಕೋಬೇಕು. ಹಾಗೆ ಅನ್ಕೊಂಡಾಗ ಅದರಲ್ಲಿ ನಾವು ಸತ್ಯ ಮತ್ತು ನಮ್ಮ ಕರ್ತವ್ಯನ ನ್ಯಾಯದ ರೀತಿಯಲ್ಲಿ ನಡ್ಕೊಂಡಾಗ ನಮಗೆ ಎವ್ರಿ ಚಾಲೆಂಜಸ್ ಒಂದು ಅವಕಾಶನ ಕಲ್ಪಿಸ್ಕೊಡುತ್ತೆ. ಸೊ ಈಗ ನೀವು ಹೇಳಿ, ನಿಮ್ಮ ಲೈಫಲ್ಲಿ ಯಾವುದು ನಿಮ್ಮ ಕುರುಕ್ಷೇತ್ರ? ಕಮೆಂಟಲ್ಲಿ ತಿಳಿಸಿ. ನಾಳೆ ಸಿಗೋಣ.